ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವಿವತ್ತು ಹೋಗಿದ್ದು ದಶಾವತಾರ ಹೌಸ್ ಆಫ್ ಪೆಟ್ಸ್ ಅಂತ. ಸೊ ಇಲ್ಲಿ ಪೆಟ್ ಅನಿಮಲ್ಸ್ನ ನಾವು ನೋಡ್ಬೋದು. ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೆಟ್ ಅನಿಮಲ್ಸ್ನ ನಾವಿಲ್ಲಿ ನೋಡ್ಬೋದು. ಸೊ ಇದಿರೋದು ನೆಲಮಂಗಲದಿಂದ 10 ಕಿಲೋಮೀಟರ್ಸ್ ಆಗ್ಬೋದು ಅಪ್ರಾಕ್ಸಿಮೇಟ್ಲಿ. ಸೊ ಕುಣಿಗಲ್ ಹೈವೇನಲ್ಲಿ ಸಿಗುತ್ತೆ. ಆ್ಯಂಡ್ 10:30 6 o'clockವರೆಗೂ ಓಪನ್ ಇರುತ್ತೆ. ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಕಂಪಲ್ಸರಿ ಎಂಟ್ರೆನ್ಸ್ ಫೀಸ್ ತೊಗೋಬೇಕಾಗತ್ತೆ. ಆ್ಯಂಡ್ ಬಿಸಿಲಿದ್ದಿದ್ದ ಕಾರಣದಿಂದ ಅಂಬ್ರೆಲಾ ಕೂಡ ಅವರೇ ಪ್ರೊವೈಡ್ ಮಾಡಿದರು. ತುಂಬ ಸ್ಪೀಷಿಯಸ್ ಆಗಿರ್ತಕ್ಕಂಥ ಜಾಗ. ಮಕ್ಕಳು ಬಂದರೆ ಇಲ್ಲಿ ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಎಲ್ಲ ರೀತಿಯಲ್ಲಿ ಅನಿಮಲ್ಸ್ ಜೊತೆ ನಾವು ಇಂಟರ್ಯಾಕ್ಟ್ ಮಾಡ್ಬೋದು, ಟಚ್ ಮಾಡಿ ಫೀಲ್ ಮಾಡ್ಬೋದು ಇಲ್ಲಿ. ಸೊ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟರ್. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಟೂ ವೆರೈಟೀಸ್ ಆಫ್ ಪ್ರೆಸೆಂಟ್ಸ್ ಅಂದರೆ ಗೊತ್ತಾ? ಚೈನಾ ಪೀಕಾಕ್ ಗೊತ್ತಲ್ಲ, ಪೀಕಾಕ್ ಫ್ಯಾಮಿಲಿಗೆ ಸೇರುವಂಥ ಪ್ರೆಸೆಂಟ್ಸ್. ಓಕೆನಾ? ಇಲ್ಲಿ 2 ವೆರೈಟೀಸ್ ಆಫ್ ಪ್ರೆಸೆಂಟ್ಸ್ ಇದೆ. ಒಂದು ಗೋಲ್ಡನ್ ಪ್ರೆಸೆಂಟ್ ಒಳಗಿದೆ, ನೋಡ್ಬೋದು, ಗೂಡು ಒಳಗಿದೆ, 2 ಗೂಡು ಕಾಣಿಸ್ತಾ? ಅದು ನೇಟಿವ್, ಅದು ಊರು ಬಂದು ಚೈನಾ ಫಾರೆಸ್ಟ್ ಏರಿಯಾ. ನಾನು ನೋಡು 23 ಕಿಲೋಮೀಟರ್ ಇಲ್ಲಿಂದ 23 ಕಿಲೋಮೀಟರ್ ಅಷ್ಟು ಫಾಸ್ಟ್ ಹೋಗೋದು. ಅಲ್ಲಿ ಕಾಣಿಸಿದೆಲ್ಲ. ನಿಮಗೊಂದು ಕ್ವಶನ್ ಕೇಳ್ತೀನಿ, ಬರೀ ಕಣ್ಣು ಅಷ್ಟೇ ಅಂದರೆ ಅದೆಷ್ಟು ವೆಯ್ಟ್ ಬರುತ್ತೆ? ವೆಯ್ಟ್ ಕಡಿಮೆ ನಮ್ಮ ಅದು ಮ್ಯಾಕ್ಸಿಮಮ್ ವೆಯ್ಟ್ ಬರೋದೇ 1.2 kg ಗಂಟೆ ಬರುತ್ತೆ. ಅದು ನಮ್ಮಲ್ಲಿರೋದು 600 ಗ್ರಾಮ್ಸ್ ಅಷ್ಟೇ ಇದೆ, 600 to 700. ವೈಟ್ಲೆಸ್ ಚಿಕನ್ ಇದು. ಸೊ ಚೈನಾ ಬ್ರೀಡ್ ಅಂತ ಕೊಟ್ಟಿದ್ರು. ಅವರು ಫೀಲ್ ಮಾಡಿ ನೋಡ್ತಿದ್ದಾರೆ ಮಕ್ಕಳೆಲ್ಲ. ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿಜನ್ಸ್ನ ನಾವು ನೋಡ್ಬೋದಾಗಿತ್ತಲ್ಲಿ. ಸೊ ಅದನ್ನೆಲ್ಲ ಕೊಟ್ಟು ಅವರು ಫೀಲ್ ಮಾಡೋಕ್ಕೆ ಮಕ್ಕಳಿಗೆ ಕೊಟ್ಟಿದ್ರು. ಆ್ಯಂಡ್ ಹೋಲ್ಡ್ ಮಾಡಿ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅದನ್ನು. ನೋಡಬೇಕು, ಬರ್ಡ್ಸ್ನ ನೋಡಿ ಖುಷಿ ಪಡಬೇಕು. ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಕ್ಯಾಪೆಚುನೋ ನೆದರ್ಲ್ಯಾಂಡ್ ರೀಜನ್. ಕ್ಯಾರೆಟ್ ಬೀನ್ಸ್ ತಿನ್ಕೊಂಡಿರ್ತದೆ. ಇದ್ರದ್ದು ನೇಮ್ ಬಂದು ಇಗ್ವಾನಾ. ಇದ್ರ ನೇಟಿವ್ ಮೆಕ್ಸಿಕೋ. 12 to 15 years ಇದ್ರ ಲೈಫ್ ಸ್ಪ್ಯಾನ್. ಇದು ಪ್ಯೂರ್ ವೆಜಿಟೇರಿಯನು. ಇದ್ರದ್ದು ಫೇವ್ರೆಟ್ ಫುಡ್ ಬಂದು ಅಷ್ಟೆಲ್ಲ ಡೈರೆಕ್ಟ್ ಆಗ್ಬಿಟ್ರೆ ಇದಾಗ್ತದೆ. ನೋಡ್ತಾ ಇಲ್ಲ, ನೈಫ್ಗಿಂತ ಶಾರ್ಪ್ ಇರುತ್ತೆ, ಕತ್ತಿಗಿಂತ ಶಾರ್ಪ್. ಆದರೆ ಇದು ಟೇಮ್ಡ್ ಆಗಿರುತ್ತೆ. ಮನುಷ್ಯರು ಮುಟ್ಟಿದ್ರು ಏನಾಗಲ್ಲ. ಇದು 3 ತಿಂಗಳ ಮತ್ತೆ ಶೇಟಿಂಗ್ ಪೊರೆ ಬಿಡುತ್ತೆ. ಸೊ ಇಗ್ವಾನ ಕೂಡ ಕೊಟ್ಟಿದ್ರು ಅವರು. ಆದರೆ ಅದು ಸ್ವಲ್ಪ ಸ್ಕೇರಿ ಅನಿಸ್ತು, ಅದರಿಂದ ನಾವು ಯಾರು ಮುಟ್ಟಲಿಲ್ಲ. ಇದು ಫ್ಯಾನ್ಸಿ ಚಿಕನ್ ಅಂತೆ. ನೋಡೋಕ್ಕೇ ತುಂಬ ಕ್ಯೂಟಾಗಿ, ತುಂಬ ಫೆದರಿಯಾಗಿತ್ತು. ಇದು ಟರ್ಕಿ ಚಿಕನ್. ಅಲ್ಲೊಂದು 3-4 ಟರ್ಕಿ ಚಿಕನ್ ಇದ್ದರೂ ಕೂಡ ಇದೊಂದನ್ನು ಕೇಜ್ ಒಳಗಿಟ್ಟಿದ್ರು. ಬಿಕಾಸ್ ಇದು ತುಂಬ ಅಗ್ರೆಸಿವ್ ಅಂತ. ಸೊ ಅದು ಹಂಗೆ ಅಗ್ರೆಸಿವ್ ಲುಕ್ ಕೂಡ ಕೊಡ್ತಾಯಿತ್ತು ನೋಡೋಕ್ಕೆ. ಸೊ ಹತ್ರ ಹೋದವಾಗೆಲ್ಲ ಒಂಥರ ಲುಕ್ ಕೊಡ್ತಾಯಿತ್ತು ಅದು ನೋಡಿ. ಇದು ಮಾಂಸ ಬಂದು ಹಾರ್ಡ್ ಮಟನ್ ಥರ ಹಾರ್ಡ್ ಮಾಂಸ. ಸೇಮ್ ಕಲರ್ದು ಪೇರ್ ಆಗಬೇಕಂತ ಬೇರೆ ಕಲರ್. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸೈಂಟಿಸ್ಟ್ ಲ್ಯಾಬ್ರೇಟರಿ ಯೂಸ್ ಮಾಡ್ತಾರೆ. ಏನೇ ಮೆಡಿಸಿನ್ ವ್ಯಾಕ್ಸಿನೇಷನ್ಸ್
ಥರ ವೆರೈಟೀಸ್ ಬರುತ್ತೆ. ಹಾಂ ಟರ್ಟಲ್ ಕಮ್ಮಿ ವರ್ಷ ಬದುಕೊಂಡು, ಟಾರ್ಟಾಯ್ಸ್ ಜಾಸ್ತಿ ವರ್ಷ ಬದುಕೊಂಡು. ಇದು ಟರ್ಟಲ್. ಇದರಲ್ಲಿ ಅದು ನಮ್ಮನ್ನ ಫೀಲ್ ಮಾಡ್ತಾರೆ. ಉಲ್ಟಾ ತಿಂಗಳು ಸಾಕು ನೋಡು. ಜೊತೆ ಮೇನ್ ಗೋಲ ಸೊ ಡಕ್ಸಿಗೆ ಫೀಡ್ ಮಾಡೋಕ್ಕೆ ಕೊಟ್ಟಿದ್ರು. ಮಕ್ಕಳೆಲ್ಲ ತುಂಬ ಖುಷಿಯಿಂದ ಅದಕ್ಕೆಲ್ಲ ಫೀಡ್ ಮಾಡ್ತಿದ್ರು. ನಡಿ 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 ನಡಿ
ಮಕ್ಕಳನ್ನ ಝೂಗೆಲ್ಲ ಕರ್ಕೊಂಡೋದ್ರು ಅನಿಮಲ್ಸ್ಗಳನ್ನ ನೋಡ್ಬೋದು. ಆದರೆ ಈ ರೀತಿ ಇಂಟ್ರ್ಯಾಕ್ಟ್ ಮಾಡೋ ಚಾನ್ಸ್ ಸಿಗಲ್ಲ. ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ತಾರೆ ಅನಿಮಲ್ಸ್ ಹಿಂಗಿರುತ್ತೆ, ಬರ್ಡ್ಸ್ ಹಿಂಗಿರುತ್ತೆ ಅಂತ. ಆದರೆ ಯಾವತ್ತೂ ಅದು ಹಿಂಗೆ ಯಾವ ರೀತಿ ಫುಡ್ ತಿನ್ನುತ್ತೆ, ಅದ್ರ ಲೈಫ್ ಸ್ಪ್ಯಾನ್ ಏನು, ಅಥವಾ ಅದನ್ನು ಟಚ್ ಮಾಡಿ ಫೀಲ್ ಮಾಡಿ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆಲ್ಲ ನಾವು ಬಿಟ್ಟಿರಲ್ಲ. ಇದೊಂದು ಒಳ್ಳೆ ಆಪರ್ಚುನಿಟಿ. ಸೊ ಅಲ್ಲಿ ಎಲ್ಲ ಫ್ರೆಂಡ್ಲಿ ಅನಿಮಲ್ಸ್ ಅಂತಂದರೆ ಎಲ್ಲ ಟ್ರೈನ್ಡ್ ಆಗಿರ್ತಕ್ಕಂಥ ಅನಿಮಲ್ಸ್ ಇರೋದ್ರಿಂದ ಮನುಷ್ಯರ ಜೊತೆ ಅದು ಕೂಡ ಅನಿಮಲ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಇಂಟರ್ಯಾಕ್ಟ್ ಮಾಡ್ತವೆ. ಸೊ ಅಲ್ಲಿ ಅವಕಾಶ ಕೂಡ ಇದೆ. ಇದು ಬೆಸ್ಟ್ ಪ್ಲೇಸ್ ಮಕ್ಕಳನ್ನ ಕರ್ಕೊಂಡೋಗಿ ವಿಸಿಟ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಟೈಮ್ ಸಿಕ್ಕರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಅಲ್ಲಿಂದ ಬರೋಕ್ಕೆ ಇಷ್ಟಪಡಲ್ಲ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.